ಹಾಯ್ ಗೈಸ್, ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಹೋಮ್ ಟೂರ್, ವಿಲೇಜ್, ಹಳ್ಳಿಯಲ್ಲಿ ಇರುವಂಥ ಒಂದು ಸುತ್ತಲಿನ ಒಂದು ಸೌಂದರ್ಯದ ಮಧ್ಯೆ ಒಂದು ಸ್ವಚ್ಛ ಸುಂದರ ಶಾಂತ ಪರಿಸರದ ನಡುವೆ ಒಂದು ಮನೆ ಇದೆ. ಯಾರ ಮನೆ ನಿಮಗೆ ತೋರಿಸ್ತೀನಿ, ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಆದ್ರೂ ಕೂಡ ನಾನು ಹೇಳಲೇಬೇಕು, ಇದು ಯಾರ ಮನೆ ಗೊತ್ತಾಯ್ತಲ್ವಾ ನಿಮಗೆ? ಬನ್ನಿ ಮಾತಾಡ್ಸೋಣ ಅವರಿಗೆ. ನಮಸ್ತೆ. ನಮಸ್ತೆ, ಸುಸ್ವಾಗತ. ಎಸ್, ಥ್ಯಾಂಕ್ ಯು. ಇವರು ಟೀಚರ್ ಅನುಸೂಯ ರಾವ್ ಅಂತೇಳಿ. ನಾವು ಇವರ ಮನೆಗೆ ಬಂದಿದ್ದೇವೆ ಒಂದು ಹೋಮ್ ಟೂರ್ ಮಾಡುವ ಅಂತೇಳಿ. ಮನೇಲಿ ಏನೇನಿದೆ ಎಲ್ಲ ನಮ್ಮ ಒಂದು ಪರಿಚಯ ಮಾಡ್ಕೊಡ್ಬೋದಾ? ಮನೆ ತುಂಬಾ ಚೆನ್ನಾಗಿದೆ, ಹಳ್ಳಿಯ ಒಂದು ವಾತಾವರಣ. ಸೊ ಹಾಗೆ ಒಂದು ನೋಡುವ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗೋಣ. ಅಂದ ಹಾಗೆ ಇವರು ಯಾರು ಅಂತ ಗೊತ್ತಾಯ್ತಲ್ಲ. ಹಿಂದಿನ ವಿಡಿಯೋವನ್ನು ನೀವು ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಸಾಧನೆ ಸಾಧಕಿ ಅನ್ನೋ ನನ್ನ ಎಪಿಸೋಡ್ ಅಲ್ಲಿ ನಾನು ಇವರ ಪರಿಚಯ ಮಾಡಿದ್ದೆ. ಖಂಡಿತ ಒಮ್ಮೆ ನೋಡ್ಲೇಬೇಕು. ಒಳ್ಳೆಯ ಟೀಚರ್ ಇವರು. ನಮ್ದು ಹಳ್ಳಿಯ ಮನೆ. ನೀವೆಲ್ಲ ನಿರೀಕ್ಷೆ ಮಾಡುವಷ್ಟು ಚೆನ್ನಾಗಿಲ್ಲ, ಆದ್ರೆ ಸೈಲೆಂಟ್ ಆಗಿದೆ ಅಲ್ಲ. ಪಟ್ಟಣದ ಗೌಜಿಯಿಂದ ಇಲ್ಲಿ ಬಂದವರಿಗೆ ಒಂದು ಶಾಂತತೆ, ಒಂದು ಸ್ವಚ್ಛವಾಗಿರೋ ಒಂದು ಶಾಂತ ಪರಿಸರ. ಸೊ ಮನೆಯಲ್ಲಿ 2 ಬೆಡ್ರೂಮ್ ಅಲ್ಲ ಇದೆ. 2 ಬೆಡ್ರೂಮ್, ಮೇಲೆ 2 ಬೆಡ್ರೂಮ್ ಇದೆ. ಇದು ದೇವರ ಕೋಣೆ. ಫಸ್ಟ್ ದೇವರ ಕೋಣೆಯಿಂದಲೇ ಎಂಟ್ರಿ ಮಾಡುವ ನಾವು. ಎಸ್, ಭಗವಂತನಿಗೆ ಒಂದು ನಮಸ್ಕಾರ ಮಾಡ್ತಾ ನೋಡಿ, ಇವರ ದೇವರ ಕೋಣೆ ಚಿಕ್ಕದಾದ ಚೊಕ್ಕದಾದ, ಎಷ್ಟು ಒಂದೊಂದಿಗೆ ಅಚ್ಚುಕಟ್ಟಾದ ಒಂದು ದೇವರ ಕೋಣೆ. ನಂದ ದೀಪ ಬೆಳಗ್ತಾ ಇದೆ, ಅದು ಸದಾ ಬೆಳಗ್ತಾ ಇರ್ಲಿ ಅಂತ. ಸತ್ಯಲೋಕ ಅಂತ ಅಲ್ಲಿ ನಾವು ಹೋಗಿದ್ದೀವಿ. ಎಸ್, ಇದು ಅಲ್ಲಿ ಫೋಟೋದಲ್ಲಿ ಇರೋರು ಯಾರು ಅಂತ ಕೇಳಿದ್ವಿ. ಅದು ಅಮ್ಮ ಭಗವಾನ್ ಸತ್ಯಲೋಕದಲ್ಲಿ ಹೋಗಿದ್ರಂತೆ ಅವರು. ಸೊ ಅದ್ರ ಬಗ್ಗೆ ಹೇಳಿದ್ರು. ಎಸ್, ನಾವು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಒಂದು ಬೆಡ್ರೂಮ್ ಇದೆ. ಎಸ್, ಕೆಳಗೆ 2 ಬೆಡ್ರೂಮ್ ಇದೆ ಅಲ್ಲ ಟೀಚರ್? ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಮನೆಯಲ್ಲಿ ಈಗ ಸದ್ಯ ನಾನು ಮತ್ತು ನನ್ನ ಸಣ್ಣ ಮಗ ಇರೋದು. ನನ್ನ ದೊಡ್ಡ ಮಗ ಬೆಂಗಳೂರಲ್ಲಿ ಇರ್ತಾನೆ. ದೊಡ್ಡ ಮಗ ಬೆಂಗಳೂರಲ್ಲಿ, ಅವನು ಇಂಜಿನಿಯರ್ ಅಲ್ಲಿದ್ದಾನೆ. ಮಗನ ಫ್ಯಾಮಿಲಿಯಲ್ಲಿ ಇದೆ. ಫ್ಯಾಮಿಲಿಯಲ್ಲಿ ಹೆಂಡತಿ ಮಗ ಅಲ್ಲಿದ್ದಾರೆ. ನಾನು ಸಣ್ಣ ಮಗ ಇರೋದು. ಓಕೆ ಓಕೆ. ಇಲ್ಲಿ ಬಾಲ್ಕನಿಯಾ? ಬಾಲ್ಕನಿ ಅಲ್ಲ, ಅದೊಂದು ಸಣ್ಣ ಅಂದರೆ ಪಕ್ಕನೆ ರಾತ್ರಿಯಲ್ಲಿ ಯಾರು ಬಾಗಿಲು ಗೊತ್ತಿದ್ರೆ ಒಮ್ಮೆಲೆ ಹೆಂದ್ರಿಕೆ ಅಲ್ಲ, ಅದಕ್ಕೆ ಅಲ್ಲಿ ನೋಡಿ ನಾವು ತೆಗೀವಿ. ಹೌದು. ಎಸ್ ಫ್ರೆಂಡ್ಸ್, ಈ ಒಂದು ಸ್ಥಳದ ಬಗ್ಗೆ ಹೇಳ್ತೇನೆ ಬನ್ನಿ. ಈ ರಾತ್ರಿ ಸಮಯದಲ್ಲಿ ಯಾರಾದ್ರೂ ಬಂದು ಬಾಗಿಲು ತಟ್ಟಿದ್ರೆ, ಸೊ ಇಲ್ಲಿ ಈ ಒಂದು ನೆಟ್ ಹಾಕಿದಿರಿ, ಇಲ್ಲಿ ಸೊಳ್ಳೆನೂ ಬರ್ತಾ ಇದ್ದಂಗಾಯ್ತು. ಮತ್ತೆ ಯಾರು ಬಂದಿದ್ದಾರೆ ಅಂತ ಅನ್ನೋ ಗೊತ್ತಾಗ್ತಾ ಉಂಟು. ಯಾಕೆಂದ್ರೆ ಹಳ್ಳಿಯಲ್ಲಿ CC ಕ್ಯಾಮರಾ ಅಂತ ಏನೂ ಇರೋದಿಲ್ಲ. ಬಟ್ ಇಲ್ಲಿಂದ ನೋಡ್ಬೋದು ಯಾರು ಬಂದಿದ್ದಾರೆ ಏನು ಅಂತೇಳಿ. ಸೊ ಇದೊಂದು ಒಳ್ಳೆ ಒಂದು ಜಾಗ ಇದು, ನಿಜವಾಗ್ಲು ನೋಡಿಯೇ ನಾವು ಓಪನ್. ಹೌದು, ನೋಡಿ ಓಪನ್ ಮಾಡ್ಬೋದು. ಹಾಗೆ. ಎಸ್ ಫ್ರೆಂಡ್ಸ್, ಮುಂದೆ ಹೋಗೋಣ. ಅದಕ್ಕೂ ಮೊದಲು ಫ್ರೆಂಡ್ಸ್ ನಮಸ್ತೆ, ನಾನು ಸಂಜನಾ, ಇದು ಸಂಜನಾ ಕ್ರಿಯೇಷನ್. ಫ್ರೆಂಡ್ಸ್, ಈ ಒಂದು ಹೋಮ್ ಟೂರ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ. ಅಂದ ಹಾಗೆ ನನ್ನ ಈ ಚಾನಲ್ದಲ್ಲಿ ಎಲ್ಲಾ ರೀತಿಯ ವಿಡಿಯೋಗಳನ್ನ ಹಾಕ್ತೇನೆ. ಮತ್ತೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಹಾಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ಮುಂದಿನ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿದ್ಮೇಲೆ ನಿಮ್ಮದೊಂದು ಲೈಕ್ ಇರಲಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಎಸ್ ಫ್ರೆಂಡ್ಸ್, ಈಗ ನಮ್ಮ ಟೀಚರಿಗೆ ಬಂದಿರುವ ಪ್ರಶಸ್ತಿ ಪುರಸ್ಕಾರಗಳು ತುಂಬಾ ಇದೆ. ಕೆಲವೊಂದನ್ನ ಇಲ್ಲಿ ಇಟ್ಟಿದ್ದಾರೆ ಅವರು. ನಾನು ಹಿಂದಿನ ನನ್ನ ಇವರ ಪರಿಚಯ ಕಾರ್ಯಕ್ರಮದಲ್ಲಿ ಕೆಲವೊಂದು ತೋರಿಸಿದ್ನ ಇಲ್ವಾ, ಬಟ್ ಈಗ ತೋರಿಸ್ತಾ ಇದ್ದೇನೆ. ಪ್ರಶಸ್ತಿ ಪುರಸ್ಕಾರಗಳು ಹಲವಾರು ಬಂದಿದೆ. ಹಾಗೆ ಟಿವಿ ಚಾನಲ್ದಲ್ಲಿ ಕೂಡ ಇವರು ತಮ್ಮ ಯಕ್ಷಗಾನ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಸೊ ನೋಡಿ, ಹಲವಾರು ಪ್ರಶಸ್ತಿಗಳು ಬಂದಿವೆ ಅವರಿಗೆ. ಅಂದ ಹಾಗೆ ಈ ಒಂದು ವಿಡಿಯೋ ಸ್ನೇಹಿತರೆ, ನಂದು ಮೈಕ್ ಆಫ್ ಆಗಿತ್ತು, ಹಾಗಾಗಿ ಅವರ ಮಾತು ಏನೂ ಕೇಳ್ತಾ ಇಲ್ಲ. ಮತ್ತೆ ಎಲ್ಲವನ್ನ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೇನೆ, ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೇನೆ, ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೇನೆ. ಮತ್ತೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮನೆ, ಒಂದು ನಿಜವಾಗ್ಲೂ ಫಾರ್ ದ ಫಸ್ಟ್ ಟೈಮ್ ನಾನು ಇಂಥ ಒಂದು ಹಳ್ಳಿಯ ವಾತಾವರಣದ ಈ ಅಂತ ಮನೆ, ಈಚೆಗೆ ಪೇಟೆನೂ ಹೌದು, ಈಚೆಗೆ ಹಳ್ಳಿಯೂ ಹೌದು ಅಂತ ಒಂದು ವಾತಾವರಣ ಇದು. ಯಾವುದೇ ಗೌಜಿ ಗದ್ದಲ ಇಲ್ಲದ ಸ್ವಚ್ಛ ಸುಂದರ ಶಾಂತ ಪರಿಸರದ ನಡುವೆ ಈ ಒಂದು ಮನೆ ಇದೆ, ಟೀಚರ್ ಮನೆ. ಬನ್ನಿ ಈಗ ನಾವು
ಈ ಮತ್ತೊಂದು ರೂಮ್ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ಒಂದು ಚಂದದ ತೂಗುಯ್ಯಾಲೆ, ನಂಗೆ ಬಹಳ ಇಷ್ಟ. ಜೋಕಾಲಿ, ಜೂಲಾ ಅಂತ ಹೇಳಿದ್ರೆ. ಸೊ ನಲ್ಲಿ ಕೂತು ಒಂದಿಷ್ಟು ಈ ಆಗು ಹೋಗುಗಳ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಯಾವಾಗ ಕಟ್ಸಿದ್ವಿ ಅಂತ ಕೇಳಿದ್ರು. ಸುಮಾರು ಒಂದು 1990 ಆ ಒಂದು ಇದರಲ್ಲಿ ಕಟ್ಸಿದ್ದಂತೆ ಮನೆ ಇದು, ಅವರು ಯಜಮಾನ್ರು ಇದ್ದಾಗ. ಸೊ ಆಗ ಒಂದು ಎಷ್ಟು ಖರ್ಚು ಬಂತು ಅಂತ ಕೇಳಿದ್ರು. ಒಂದು 10-11 ಲಕ್ಷದಲ್ಲಿ ಈ ಒಂದು ಜಾಗ ಅವರು ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿದ್ರು. ಸೊ ಕೆಳಗೆ 2 ಬೆಡ್ರೂಮ್, ಈ ಒಂದು ರೂಮು, ದೇವರ ಕೋಣೆ, ಅಲ್ಲಿ ಕಿಚನ್, ಹಾಲ್ ಎಲ್ಲ ಮಾಡಿದ್ದಾರೆ. ಸೊ ಆಗ ಈಗ ಒಂದು 30 ವರ್ಷದ ಹಿಂದೆ ಆಗ ಆಗಿತ್ತು. ಬಟ್ ಅಷ್ಟ್ರ ಮೇಲೆ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತ ಹೇಳಿದ್ರು, ಮಗನ ಮದುವೆ ಸಮಯದಲ್ಲಿ. ಸೊ ಈಗ ನೋಡಿದ್ರು ಕೂಡ ಅದು ಹೊಸ ಮನೆ ತರ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಸ್ನೇಹಿತರಲ್ಲಿ. ಓಕೆನಾ? ಅಂದ್ರೆ ಯಾವ್ದು ರೀತಿಯ ಸಿಟಿಲಿ ಇರುವಾಗ ಪೇಂಟ್ ಹೋಗ್ತದೆ ಅಂತ ಹೇಳೋ ಆಗಿಲ್ಲ, ಹಾಗಾಗಿ ಎಷ್ಟು ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿ 2 ಮುದ್ದಾದ 2 ಬೆಕ್ಕುಗಳಿತ್ತು ಅವ್ರ ಮನೇಲಿ, ಸೋನಿ ಮೋನಿ ಅಂತೇಳಿ. ನೋಡಿ, ತುಂಬಾ ಚೆನ್ನಾಗಿದೆ. ಇದಂತೂ ಸಾಫ್ಟಿ ಬಹಳ ಖುಷಿ ಆಗುತ್ತೆ. ಅಂದಾಗೆ ಫ್ರೆಂಡ್ಸ್, ನನ್ನ ಹಿಂದಿನ ಇವರ ಪರಿಚಯ, ಸಾಧಕಿ ಸಾಧನೆ ಅನ್ನೋ ವಿಡಿಯೋ ನೀವು ಇನ್ನೂವರೆಗೂ ನೋಡಿಲ್ಲ ಹೇಳಾದ್ರೆ ಒಮ್ಮೆ ಹೋಗಿ ನೋಡಿ ಬನ್ನಿ. ನಿಮ್ಮ ಕಮೆಂಟ್ ಗಳನ್ನ ಹಾಕಿ, ಅದಕ್ಕೆ ನಾನು ಖಂಡಿತ ಉತ್ತರಿಸ್ತೇನೆ. ನೀವು ಎಷ್ಟೇ ಒಂದು 2-3 ದಿನ ಲೇಟ್ ಆದ್ರೂ ಕೂಡ ನಿಮ್ಮ ಕಮೆಂಟ್ಸ್ಗೆ ನಾನು ಉತ್ತರ ಕೊಡ್ತೀನಿ. ಹಾಗೆ ಇವರು ಅದನ್ನ ಪತ್ರೊಡೆ ಮಾಡಿದ್ರು. ಪತ್ರೊಡೆ ಮಾಡಿದಷ್ಟೇ ಅಲ್ಲ, ನನಗೆ ಕೊಟ್ಟು ಕೂಡ ಕಳಿಸಿದ್ರು, ಮನೆಗೆ ಕೂಡ ಕಳಿಸಿದ್ರು. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಪ್ರೀತಿಯಿಂದ ಕೊಟ್ಟು ಕಳಿಸಿದ್ರು. ಒಂದು ತಾಯಿ ಮನೆ ತರ ಅನ್ಸಿತ್ತು ನನಗೆ, ನಿಜವಾಗೂ ಹೇಳ್ಬೇಕಂದ್ರೆ. ಬನ್ನಿ ಈಗ ಹಿಂದ್ಗಡೆ ಹೋಗೋಣ. ಇದು ಮನೆಯ ಹಿಂಭಾಗದಲ್ಲಿ ಕೂಡ ಅಂದ್ರೆ ಇವರ ಹತ್ತಿರ ತೋಟ ಎಲ್ಲ ಇದೆ ಸ್ನೇಹಿತರೆ. ಇಲ್ಲಿ ಅಡಿಕೆ ತೋಟ ಇದೆ ನೋಡಿ. ಇಲ್ಲಿ ಕೂಡ ತೆಂಗಿನ ಮರ, ಅದು ಇದು ಎಲ್ಲವೂ ಇದೆ. ಸ್ವಚ್ಛ ಸುಂದರವಾಗಿ ಇದೆ. ಅತಿನಂತೂ ನಾವು ಹೋದಾಗ ತುಂಬಾ ಮಳೆ ಬೀಳ್ತಿತ್ತು, ಭಯಂಕರ ಮಳೆ ಬೀಳ್ತಿತ್ತು. ಆದ್ರೂ ಕೂಡ ಬಿಡದೆ ವಿಡಿಯೋ ಮಾಡಿದ್ವಿ, ಇವರ ಪರಿಚಯದ ವಿಡಿಯೋ ಮಾಡಿದ್ವಿ. ಸೊ ಇವರಿಂದ 2 ವಿಡಿಯೋಗಳು ನಾನು ನನ್ನ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಒಂದು ಆಲ್ರೆಡಿ ಮಾಡಿದ್ದೇನೆ, ಇದನ್ನು ಮಾಡ್ತಾ ಇದ್ದೇನೆ. ಬನ್ನಿ ಈಗ ಮೇಲೆ ಮೇಲೆ ಕೂಡ ಸ್ನೇಹಿತರೆ 2 ಬೆಡ್ರೂಮ್ ಇದೆ. ಸೊ ನೋಡಿ, ಇಲ್ಲಿ ಮೇನ್ ಆಗಿ ಹೊರಗಡೆ ಟೆರೆಸ್ ಅಂತ ಹೇಳ್ತೀವಲ್ಲ, ಇಲ್ಲಿ ಕೆಳಗಡೆ ಕೂಡ ಟೆರೆಸ್. ಅಂದ್ರೆ ಏನಾದ್ರೂ ಬೇಸಿಗೆಯಲ್ಲಿ ಒಣಸ್ಬೋದು, ಹಪ್ಪಳ ಮಾಡ್ತೀವಿ, ಸಂಡಿಗೆನೋ ಮಜ್ಜಿಗೆ ಮೆಣಸು ಯಾವುದು ಕೂಡ ಒಣಸ್ಲಿಕ್ಕೆ ಒಳ್ಳೆ ಬಿಸಿಲು ಬರ್ತದಲ್ಲ, ಒಣಸ್ಬೋದು. ಈಗ ಮತ್ತೊಂದು ಬೆಡ್ರೂಮಿಗೆ ಬಂದಿರೋ ಮೇಲೆ ಕೂಡ 2 ರೂಮ್ಗಳಿವೆ ಇಲ್ಲಿ. ಇದು ಇನ್ನೊಂದು ರೂಮ್. ಅಂದ್ರೆ ಮಕ್ಕಳು ಬರ್ತಾರೆ ಹೊರಗಿಂದ, ಮಗ ಸೊಸೆ ಬರ್ತಾರೆ. ಇಲ್ಲಿ ಇರ್ಬೋದು ನೋಡಿ, ಇವರ ಮಗ ಸೊಸೆ ಈ ಕೆಲವು ವರ್ಷಗಳ ಹಿಂದೆ ಮದುವೆ ಆಗಿದೆ, ಮುದ್ದಾದ ಜೋಡಿ. ಸೊ ಈಗ ನೋಡಿ, ಕನ್ನಡಿ ನೋಡಿದ ತಕ್ಷಣ ನಮಗೆ ಸ್ವಲ್ಪ ಮುಖ ನೋಡ್ಕೊಳ್ಳೋದು ಜಾಸ್ತಿ ಇದು ಎಲ್ಲರಿಗೂ ಹಾಗೇನೆ ಅಲ್ವಾ ಸ್ನೇಹಿತರೆ? ಎಸ್, ಇಲ್ಲಿ ನಿಂತು ನಾವೊಂದು ಫೋಟೋ ತೆಕ್ಕೊಂಡ್ವಿ. ಹಾಗೆ ಇದ್ರ ಬಗ್ಗೆ ಎಲ್ಲ ಕೇಳಿದ್ವಿ, ಯಾವಾಗ ಕನ್ಸ್ಟ್ರಕ್ಷನ್ ಮಾಡಿದ್ರಿ ಅಂತೆಲ್ಲ ಕೇಳಿದ್ವಿ. ಅದು ಅವರು ಹೇಳಿದ್ರು, ಈ ಮಗನ ಮದುವೆ ಸಮಯದಲ್ಲಿ ಮಾಡಿದ್ವಿ, ಒಂದು 5-6 ವರ್ಷದ ಹಿಂದೆ ಅಂತ ಹೇಳಿದ್ರು. ಸೊ ಇದರ ನಂತರದಲ್ಲಿ ಈಗ ನಾವು ಹೊರಗೆ ಈ ಕಡೆ ಬಂದ್ವಿ. ಅಂದ್ರೆ ಇಲ್ಲಿ ಮಳೆಗಾಲದಲ್ಲಿ ಬಟ್ಟೆ ಎಲ್ಲ ಒಣಗೋದಿಲ್ಲ ಸ್ನೇಹಿತರೆ, ಮತ್ತೆ ಹೊರಗಡೆ ಹಾಕ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ವಾ? ಸೊ ಈ ಒಂದು ಇದರಲ್ಲಿ ಬಟ್ಟೆ ಹಾಕಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ನಿಂತು ನೀವು ನೋಡಿದ್ರೆ ಮಾತ್ರ ಪರಿಸರ, ಸುತ್ತಲಿನ ಒಂದು ಚಂದದ ಪರಿಸರ ಸ್ನೇಹಿತರೆ, ಭಾರಿ ಖುಷಿ ಆಗತ್ತೆ ಇಲ್ಲಿ ಕೂತು. ನಿಜವಾಗ್ಲೂ ಹೇಳ್ತೀನಿ, ಟೀಚರ್ಗೆ ಕತೆ ಕವನ ಬರೆಯುವಂತೂ ಹವ್ಯಾಸ ಇದೆಯಲ್ಲ, ಮೋಸ್ಟ್ಲಿ ಈ ಒಂದು ಪರಿಸರದಿಂದನೇ ಬರೆಯುವಂತ ಒಂದು ಮನಸ್ಸು ಬಂದಿರಬಹುದು. ಒಂದು ಇನ್ಸ್ಪಿರೇಷನ್ ಅನ್ನೋದು ಒಂದು ಚಂದದ ಪರಿಸರದಿಂದ ಬರುತ್ತೆ. ಸೊ ಟೀಚರ್ಗೆ ಮೋಸ್ಟ್ಲಿ ಈ ಒಂದು ಪರಿಸರವೂ ಕೂಡ ಕಾರಣ ಆಗಿರ್ಬೋದು ಅಂತ ನನಗನ್ಸುತ್ತೆ ಅಲ್ವಾ ಟೀಚರ್? ಎಸ್, ಈಗ ಇಲ್ಲಿ ಟೆರೇಸ್ ಮತ್ತೆ ಮೇಲೆ ಕೂಡ ಹೋಗ್ಬೋದು, ತೋರಿಸ್ತೇನೆ ನೋಡಿ. ಇಲ್ಲಿಂದ ಮೇಲೆ ಸ್ಟೆಪ್ ಅಲ್ಲಿ ಹೋಗ್ಬೋದು. ಅಂದ್ರೆ ಅಲ್ಲಿ ಇನ್ನೂ ಅಂದ್ರೆ ಬಿಸಿಲು ಎಲ್ಲ ಜಾಸ್ತಿ ಬರುತ್ತೆ. ಈಗ ಏನಾದ್ರೂ ಬೇಸಿಗೆ ಟೈಮಲ್ಲಿ ಒಣಸೋದಿದ್ರೆ ಆತರ ಎಲ್ಲ ಇಮಿಡಿಯೇಟ್ ಆಗಿ ಒಣಗುತ್ತೆ ಅಂತ ಹೇಳಿ. ಅದ್ರಲ್ಲಿ ತುಂಬಾ ಜಾರು ಸ್ನೇಹಿತರೆ, ಹೇಳಿದ್ನಲ್ಲ ಆಲ್ರೆಡಿ ಸಿಕ್ಕಾಪಟ್ಟೆ ಮಳೆ ಆ ದಿವಸ. ಸೊ ನಾವು ಅಲ್ಲಿ ಹೋಗ್ಲಿಕ್ಕೆ ಕೂಡ ಆಗ್ಲಿಲ್ಲ. ಸೊ ಈಗ
ಇಲ್ಲಿ ಏನಿತ್ತು ಒಂದು ಫೋಟೋ ಇದನ್ನು ವಿಡಿಯೋ ಮಾಡಿದ್ವಿ, ಅಲ್ಲಿಯ ಪರಿಸರದ ಸುತ್ತಲಿನ ಪರಿಸರದಲ್ಲಿ ಅಬ್ಬಾ ಭಾರಿ ಚಂದ ಕಾಣ್ತಾ ಇತ್ತು ನೋಡಿ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹೇಗಿದೆ ಏನಾಗಿದೆ ಅಂತ. ದಯವಿಟ್ಟು ಕಮೆಂಟ್ ಮಾಡಿ. ನಿಜವಾಗ್ಲೂ ನನಗಂತೂ ಒಂದು ತಾಯಿ ಮನೆ, ನನಗೆ ಮಲೆನಾಡಿನ ನನ್ನ ತಾಯಿ ಮನೆ ಕೂಡ ಮಲೆನಾಡು, ಸಾಗರ ಸಿದ್ದಾಪುರ ಹಚ್ಚಿ. ಸೊ ಅಲ್ಲಿ ಹೋದ ಹಾಗೆ ಅನಿಸಿತು ಅಂತ ನಾನು ಹೇಳಿದೆ. ಅಷ್ಟೆಲ್ಲ ಟೀಚರ್ಗೆ ಕೇಳಿದೆ, ಒಮ್ಮೆ ನಿಮಗೆ ಬೇಸರ ಬರುದಿಲ್ಲ ಟೀಚರ್ ಅಂತೇಳಿ. ಅವರು ಹೇಳಿದ್ರು ಅದಕ್ಕೆ ನನಗೆ 24 ಗಂಟೆ ಸಾಕಾಗೋಲ್ಲ ಅಂತ ಹೇಳಿ. ಅಂದ್ರೆ ಅಷ್ಟು ಕ್ರಿಯೇಟಿವಿಟಿ ಇದ್ದಾರೆ ಟೀಚರ್. ಓಕೆನಾ, ಒಂದಲ್ಲ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಯಾಕೆಂದ್ರೆ ಅವರು ಹೇಳೋದು ಅಷ್ಟೇ, ಏನಾದ್ರೂ ಒಂದು ಹವ್ಯಾಸದಲ್ಲಿ ತೊಡಗಿಸಿಕೊಳ್ಳಿ, ಮನಸ್ಸನ್ನ ಖಾಲಿ ಬಿಡಬೇಡಿ, ಸೈತಾನದಂತೆ ಬಿಡಬೇಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅವ್ರು ಹೇಳಿದ್ರು ನೋಡಿ, ಮೈಂಡ್ ಫ್ರೀ ಇದ್ರೆ ಸೈತಾನನ ನೆಲೆಯಂತೆ ಅಂತ ಹೇಳಿದ್ರು ಅವರು. ಹೌದಾ? ಸೊ ಹಾಗಾಗಿ ಅವರು ಕೂಡ ಒಂದಲ್ಲ ಒಂದು ಕ್ರಿಯೇಟಿವಿಟಿಲಿ ತೊಡಗಿಸ್ಕೊಳ್ತಾರೆ ನೋಡಿ. ನನ್ನ ಮುತ್ತಿನ ಬೆಕ್ಕು ಅದು ಮ್ಯಾವ್ ಹೇಳುದು ಕೇಳುದಿಲ್ಲ ಸ್ನೇಹಿತರೆ. ಮೈಕ್ ನಂದು ಆಫ್ ಆಗ್ಬಿಟ್ಟಿತ್ತು, ಚಾರ್ಜ್ ಹೋಗಿತ್ತು, ಹಾಗಾಗಿ ನನಗೆ ಮೈಕ್ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ನಾವು ಹೊರಗಿನ ಪರಿಸರ, ಮನೆ ಸುತ್ತಮುತ್ತಲು ನೋಡೋಣ ಬನ್ನಿ. ಇದು ಒಂದು 2 ನಿಮಿಷ ಇದೆ, ಮಾಡ್ತಾ ಇದ್ದೀನಿ. ಸೀದಾ ಮನೆ ಹೊರಗೆ ಹೋಗುವ, ಆಯ್ತಾ? ಇವರು ಮೊದಲು ಆ ಜಾಗದಲ್ಲಿ, ಅಂದ್ರೆ ಪಕ್ಕದಿದೆಯಲ್ಲ, ಈಗ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಮೊದಲು ಹಸುಗಳನ್ನ ಸಾಕ್ತಿದ್ರಂತೆ. ಮತ್ತೆ ಹಸು ಸಾಕ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆಲ್ಲ ಜನ ಬೇಕಲ್ಲ ಸ್ನೇಹಿತರೆ. ಸೊ ಒಂದು ಕೆಲಸ ಮಾಡ್ಲಿಕ್ಕೆ ಒಬ್ರು ಬೇಕಾಗುತ್ತೆ. ಮತ್ತೆ ಈಗ ಒಂದು ಸಮಯದಲ್ಲಿ ಕೆಲಸಕ್ಕೆ ಜನ ಸಿಗೋದು ತುಂಬಾ ಕಷ್ಟ. ನಮ್ಮ ಹಳ್ಳಿ ಪರಿಸರದಲ್ಲಿ ಹಾಗೇನೆ, ತೋಟದ ಕೆಲಸಕ್ಕೆಲ್ಲ ಜನ ಸಿಗೋದು ತುಂಬಾ ಕಷ್ಟ ಸ್ನೇಹಿತರೆ. ತೋಟ ಇರ್ತದೆ, ಬಟ್ ಕೆಲಸದವರು ಯಾರು ಇರುತ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಬೆಂಗಳೂರು ಸೇರಿರ್ತಾರೆ. ಸಿಟಿ ಸೇರ್ಬಿಟ್ರು ಹಳ್ಳಿಗಳಲ್ಲಿ ಕೆಲಸಕ್ಕೆ ಜನವೇ ಇಲ್ಲ. ಓಕೆನಾ, ಹಾಗೆ ಆಗಿದೆ. ಈಗ ಒಂದು ದೊಡ್ಡ ಮನೆ ಇರುತ್ತೆ, ಅಲ್ಲಿ ಇರೋದು 2 ಮುದುಕರು ಮತ್ತೆ ಮಕ್ಕಳೆಲ್ಲ ಹೊರಗೆ, ಹಾಗೆ ಆಗಿದೆ ಪರಿಸರ. ಸೊ ಈಗ ನೋಡಿ, ನಾನು ಒಂದು ಪ್ರಯತ್ನ ಮಾಡಿದೆ. ತೆಂಗಿನಕಾಯಿ ಸುಲಿಯೋ ಒಂದು ಮಷಿನ್ ಇತ್ತು, ನನ್ನ ಹತ್ರ ಆಗ್ತದೆ ಇಲ್ಲ ಅಂತ ನೋಡಬಿಟ್ಟೆ. ಅಂದ್ರೆ ಒಂದು ಸಿಪ್ಪೆ ತೆಗೆದ್ರೆ ಸಾಕು ಹೇಳಿದ್ರು ತಿದ್ದರೆ, ಇಲ್ಲ ನಾನು ಬಿಟ್ಟಿಲ್ಲ, ಪೂರ್ತಿ ತೆಗೆದೆ, ಬಿಟ್ಟಿಲ್ಲ. ಯಾವುದು ಕೂಡ ಕಷ್ಟ ಆದ್ರೂ ಕೂಡ ಒಮ್ಮೆ ಮಾಡ್ಬೇಕು. ಅದ್ರ ತಕ್ಷಣ ಪ್ರತಿಫಲ ಸಿಗುತ್ತೆ ಅಂತಿಲ್ಲ, ಬಟ್ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಎಲ್ಲವೂ ಸಾಧ್ಯ. ನೋಡಿ ತೆಗ್ದೆ, ಟೀಚರಿಗೆ ಒಂದು ಕಾಯಿ ಸಿಕ್ಕಿತು ನೋಡಿ. ಟೀಚರ್ ತಗೊಳ್ಳಿ. ಸ್ವಲ್ಪ ನ್ಯಾಕ್ ಬೇಕು ಸ್ನೇಹಿತರೆ, ಅಲ್ಲಿ ಮಷಿನ್ ನಲ್ಲಿ ತೆಗಿಲಿಕ್ಕೆ ಈಸಿಯಾಗಿ ತೆಗಿಬಹುದು. ಎಸ್, ಟೀಚರ್ಗೆ ಖುಷಿ ಆಯ್ತು ಮಾತ್ರ. ಈಗ ಮುಂದೆ ಹೋಗೋಣ ಬನ್ನಿ. ಭಯಂಕರ ಜಾರು ಮರರಿ ಅಲ್ಲಿ. ಇನ್ನು ಇದರ ಪಕ್ಕದಲ್ಲೇ ಇದೆ ಇವರ ಅಡಿಕೆ ತೋಟ. ತೋಟದಲ್ಲಿ ಏನೆಲ್ಲ ಇದೆ, ಬಾಳೆ ಇದೆ ಅಂಡ್ ಕೋಕೋ. ಇದು ಕೋಕೋ ಗಿಡ ಸ್ನೇಹಿತರೆ. ಕೋಕೋ ಗಿಡ ಕೂಡ ಇದೆ, ಅದು ವರ್ಷಕ್ಕೊಮ್ಮೆ ಕಾಯಿ ಬರುವಂತದ್ದು. ಈಗ ಸದ್ಯ ಇಲ್ಲ ಅದರಲ್ಲಿ ಕಾಯಿ, ಮುಗ್ದಿದೆ. ಸೊ ಈಗ ಬನ್ನಿ, ಇಲ್ಲಿ ಒಂದು ಚಂದದ ಒಂದು ಬಾವಿ ಕೂಡ ತೋರಿಸ್ತೇನೆ ನಿಮ್ಗೆ. ಈಗ ನಾವು ಹಿಂದಿನಿಂದ ಬಂದಿದ್ವಲ್ಲ, ಆಚೆಯಿಂದ ಮನೆ ಹಿಂದಿನಿಂದ ಬಂದ್ವಲ್ಲ, ಆ ಸೈಡ್ ಇದು ನೋಡಿ ಇಲ್ಲಿ. ಸೊ ಓಕೆ, ಈಗ ಇಲ್ಲಿ ಒಂದು ಪುಟ್ಟದಾದ ಚಿಕ್ಕದಾದ ಒಂದು ಬಾವಿ ನೋಡಿದ್ರೆ, ಎಷ್ಟು ಮೇಲೆ ನೀರಿದೆ ಅಂದ್ರೆ ಬಗ್ಗಿ ನೀರು ತೆಗಿಬಹುದು. ಮೋಸ್ಟ್ಲಿ ಮಳೆಗಾಲದಲ್ಲಿ ಹಾಗೆ ಬಂದಿರುತ್ತೆ, ಮೇಲೆ ನೀರು ಬಂದಿರುತ್ತೆ ಎಲ್ಲ ಕಡೆ. ಸೊ ಹಾಗಾಗಿ ಅಷ್ಟು ಕವರ್ ಮಾಡಿದ್ದಾರೆ ಆ ಬಾವಿಗೆ ಕೂಡ, ಯಾವುದೇ ಪ್ರಾಣಿಗಳು ಬೀಳ್ಬಾರ್ದು ಅಂತೇಳಿ. ಸ್ನೇಹಿತರೆ ಗೊತ್ತಾಯ್ತಲ್ಲ, ಇದು ಕೆಸುವಿನ ಎಲೆ. ನಮ್ಮ ಮನೆಯಲ್ಲಿ ಕೂಡ ಇದೆ ಕೆಸು, ಕಪ್ಪು ಕೆಸ ನೋಡಿ ಸ್ನೇಹಿತರೆ. ಇದು ಕಪ್ಪು ಕೆಸ ಪತ್ರುಡೆ ಮಾಡ್ಲಿಕ್ಕೆ ಭಾರಿ ಒಳ್ಳೇದು. ಟೀಚರ್ ಇದರಿಂದಾನೆ ಮಾಡಿದ್ರು, ನಮ್ಗೆ ಕೊಟ್ರು ತಿನ್ಲಿಕ್ಕೆ. ಸೊ ನೋಡಿ, ಕಪ್ಪುದು ಇದು, ಹಾಗಾಗಿ ಚೆನ್ನಾಗಿರುತ್ತೆ. ನನ್ನಲ್ಲಿ ಕೂಡ ಉಂಟು ಇದು. ಚಂದದ ಹೂವಿನ ಗಿಡಗಳು. ಹಾಗೆ ಮುಂದೆ ಬಂದ್ರೆ ನನಗೆ ಕೂಡ 1-2 ಗಿಡವನ್ನ ಅವರು ಕೊಟ್ರು, ಖುಷಿ ಆಯ್ತು, ನಾನು ತೆಗೆದುಕೊಂಡು ಬಂದೆ. ಎಸ್ ಫ್ರೆಂಡ್ಸ್, ಇನ್ನು ಹಲವಾರು ಗಿಡಗಳು ಎಲ್ಲವೂ ಇದೆ ಇಲ್ಲಿ. ಒಂದು ಸುಂದರ ವಾತಾವರಣ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಒಂದು ಸುಂದರ ಸ್ವಚ್ಛ ಶಾಂತ ಪರಿಸರದಲ್ಲಿ ಟೀಚರ್ ಮನೆಗೆ ಒಂದು ಹೋಮ್ ಟೂರ್ ಮಾಡಿದ್ವಿ ಫ್ರೆಂಡ್ಸ್.
ಹೇಗನಿಸ್ತು? ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾದ್ರೆ ಬಂದು ಲೈಕ್ ಕೊಟ್ಟು ಹೋಗಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಪುನಃ ಬರ್ತೇನೆ. ನಾನು ಬೇರೆ ಬೇರೆ ಕಂಟೆಂಟ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್, ಆಯ್ತಾ? ಸೊ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೀಚರ್. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ ಟೀಚರ್. ಅಂಡ್ ಈ ವಿಡಿಯೋ ಇಷ್ಟು ಚೆನ್ನಾಗಿ ಬರ್ಲಿಕ್ಕೆ ಕಾರಣಕರ್ತರಾದವರು ಟೀಚರ್ ಅವರ ಅಪ್ಪಟ ಶಿಷ್ಯ. ಟೀಚರ್ ಅಂದ್ರೆ ಬಹಳ ಅಭಿಮಾನಿ. ಅಂಡ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಧನ್ಯವಾದ, ನಮಸ್ಕಾರ.